ಸೊಸೆ, ಮಮ್ಮಿ, ಹೆಂಡತಿ ಎನ್ನುವ ಕ್ಯಾರೆಕ್ಟರ್ಸ್ಗಳಿಗೆ ಸ್ವಲ್ಪ ದಿನ ಬ್ರೇಕ್ ಕೊಟ್ಟು ಮತ್ತೆ ಮುದ್ದಿನ ಮಗಳಾಗಿ ಅಪ್ಪ ಅಮ್ಮನ ಮಡಿಲಲ್ಲಿ ಅವರ ಗೂಡನ್ನು ಸೇರೋಣ ಅಂತ ಹೊರಟೆ. ಸ್ಪೆಷಲ್ ಏನು ಗೊತ್ತಾ, ತವರಿಗೆ ಬರುವ ವಿಷಯವನ್ನು ಅವರಿಗೆ ತಿಳಿಸಿರಲಿಲ್ಲ. ಒಂದು ಪುಟ್ಟ ಸರ್ಪ್ರೈಸ್ ಕೊಡೋಣ ಅಂತ. ತವ್ರ ಮನೆ ಅಂದ್ರೇ ಹಾಗೆ ಅಲ್ವಾ? ಹೆಣ್ಮಕ್ಳಿಗೆ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಮದುವೆ ಆಗಿ ಅದೆಷ್ಟೇ ವರ್ಷಗಳಾಗಿರಲಿ ಸೆಳೆತ ಮಾತ್ರ ಕಡಿಮೆ ಆಗಲ್ಲ. ತಾನು ಹುಟ್ಟಿ ಬೆಳೆದ ಮನೆ, ಪ್ರೀತಿ, ನೆಮ್ಮದಿ, ಸ್ವಾತಂತ್ರ್ಯಗಳನ್ನು ಕಂಡುಕೊಂಡ ಮನೆ, ಅಮ್ಮನ ಜೊತೆಗಿನ ಮಾತುಕತೆ, ಹರಟೆ, ಅವರ ಪ್ರೀತಿ, ಅಪ್ಪನ ಕಾಳಜಿ ಇವೆಲ್ಲವನ್ನು ಮತ್ತೆ ಅನುಭವಿಸುವ ತವಕ. ಆ್ಯಕ್ಚುಲಿ ತವ್ರ ಮನೆ ಪ್ರಾಮುಖ್ಯತೆ ಎಷ್ಟು ಅಂತ ಹೆಣ್ಮಕ್ಳಿಗೆ ರಿಯಲೈಸ್ ಆಗೋದೇ ಮದುವೆ ಆದಮೇಲೆ ಅನಿಸುತ್ತೆ. ಯಾಕಂದರೆ ತವ್ರ ಮನೆಯಲ್ಲಿ ಮಗಳಿಗೆ ವಿಶೇಷ ಅದೇನೋ ಉನ್ನತ ಹುದ್ದೆ ಅಂತಾರಲ್ಲ, ಆ ತರಹದ ಅನುಭವ. ಅಮ್ಮನ ಜೊತೆ ಜಗಳನೂ ಆಡ್ತೀವಿ, ಅಪ್ಪನ ಸ್ಟ್ರಿಕ್ನೆಸ್ನೂ ನೋಡಿರ್ತೀವಿ. ಅವರೇನೇ ಮಾಡಿದರೂ ಅದು ಮಕ್ಕಳ ಒಳ್ಳೆಯದಕ್ಕೆ, ಒಳ್ಳೆಯ ಭವಿಷ್ಯ ರೂಪಿಸಲಿಕ್ಕೆ ಅಂತ ಗೊತ್ತಾಗೋದು ಅನ್ಫಾರ್ಚುನೇಟ್ಲಿ ನಮಗೆ ಮಕ್ಕಳಾದ ಮೇಲೇ. ಎನಿವೇಸ್, ದಾರಿಯುದ್ದಕ್ಕೂ ತವ್ರ ಮನೆಯ ರೀಕ್ಯಾಪ್ ಭೂತಕಾಲದ ನೆನಪುಗಳಿಗೆ ಸಾಥ್ ನೀಡಿ ನೆನಪುಗಳೊಟ್ಟಿಗೆ ಎಷ್ಟು ಬೇಗ ನಾವು ದೊಡ್ಡವರಾಗ್ಬಿಟ್ವಲ್ಲ, ಆ ಲೈಫೇ ಚೆನ್ನಾಗಿತ್ತು ಅನ್ನಿಸಿದ್ದು ಉಂಟು. ಹೇಳ್ದೆ ಕೇಳ್ದೆ ಊರಿಗೆ ಹೋಗ್ತಿರುವಾಗ ಅವರ ರೆಸ್ಪಾನ್ಸ್ ಹೇಗಿರ್ಬೋದು? ಆಬ್ವಿಯಸ್ಲಿ ತುಂಬ ಖುಷಿ ಆಗುತ್ತೆ ಅಂತ ಯೋಚನೆ ಮಾಡೋದೇ ಒಂದು ಹ್ಯಾಪಿ ಫೀಲಿಂಗ್. ಅಪ್ಪ ಅಮ್ಮನ ಖುಷಿ ಆ್ಯಂಡ್ ಆ ಖುಷಿಗೆ ನಾವು ಕಾರಣಕರ್ತರು ಅನ್ನೋದೇ ಒಂದು ದೊಡ್ಡ ಅಚೀವ್ಮೆಂಟ್ ಅಲ್ವಾ? ನೋಡಿ, ಇದೇ ನನ್ನ ತವ್ರ ಮನೆ. ಗೇಟಿನ ಶಬ್ದ ಮಾಡಿದೆ ನೋಡಿ ನನ್ನಮ್ಮನ ರಿಯಾಕ್ಷನ್. ಫೈನಲಿ ಐ ಹ್ಯಾವ್ ಅರೈವ್ಡ್. ಪಪ್ಪ 4-5 ಸಲ ಮಗಳು ಬಂದ ಅಂತ ಕನ್ಫರ್ಮ್ ಮಾಡಿಕೊಂಡ್ರು. ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಆಗಿರೋದಕ್ಕೆ ಅವ್ರಿಗೆ ಎದ್ದು ಬರಲಿಕ್ಕಾಗಲಿಲ್ಲ. ಬಟ್ ಐ ಕ್ಯಾನ್ ಸಿ ಹಿಸ್ ಹ್ಯಾಪಿನೆಸ್ ಇನ್ ಹಿಸ್ ವಾಯ್ಸ್, ಇನ್ ಹಿಸ್ ಎಕ್ಸ್ಪ್ರೆಷನ್ಸ್. ಎನಿವೇಸ್, ಅಮ್ಮನ ಮನೆಯಲ್ಲಿ ಎಷ್ಟು ದಿನ ಇದ್ರೂ ಕಡಿಮೆನೆ. ನಾನಂತೂ ಒಂದು ಎಂಟು ದಿನ ಮೀ ಟೈಮ್ ಅಂತಾರಲ್ಲ, ಹಾಗೆ ಟೈಮ್ ಸ್ಪೆಂಡ್ ಮಾಡಿ ರಿಟರ್ನ್ ಟ್ರೈನಲ್ಲಿ ಮತ್ತೆ ಯಾವಾಗ ತವರಿಗೆ ಅಂತ ಪ್ಲ್ಯಾನ್ ಮಾಡ್ತಾನೆ ಬಂದಿದ್ದೀನಿ. ಟೈಮ್ ಸಿಕ್ಕಾಗ ಅಲ್ಲ, ಟೈಮ್ ಮಾಡಿಕೊಂಡು ಆಗೊಮ್ಮೆ ಈಗೊಮ್ಮೆ ತವರಿಗೆ ಹೋಗಿ ಬನ್ನಿ. ಹೆತ್ತವರು ಸಹ ಖುಷಿಯಾಗಿರ್ತಾರೆ. ಮದುವೆ ಆಗದಲ್ಲೇ ಇರೋ ಹೆಣ್ಮಕ್ಳಿಗೆ ಒಂದು ಕಿವಿ ಮಾತು ಏನು ಗೊತ್ತಾ? ಆದಷ್ಟು ಅಪ್ಪ ಅಮ್ಮನ ಜೊತೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ. ಹಾಸ್ಟೆಲ್ಗೋ PGಗೋ ಲಗೇಜ್ ಪ್ಯಾಕ್ ಮಾಡ್ತಿದ್ದವರು ಬೇರೆ ಮನೆ ಬೆಳಗೋದಕ್ಕೆ ಲಗೇಜ್ ಪ್ಯಾಕ್ ಮಾಡೋ ಸಮಯ ಬಂದೇ ಬಿಡುತ್ತೆ. ಎನಿವೆ, ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೈನಿಂಗ್ ಆಫ್. ನಮಸ್ಕಾರ.